ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲಾಗಿ ಹಾಕೋವಂಥದ್ದು ಗ್ರ್ಯಾಂಡ್ ಲುಕ್ ಕೊಡೋವಂಥ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಇದು ಕ್ವಿಕ್ಕಾಗೂ ಮುಗಿಯುತ್ತೆ, ಹಾಗೆಯೇ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಥ್ರೆಡ್ ಬಂದು ನಾನು 6 ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫಸ್ಟಿಗೆ ನಾನೊಂದು ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಪಕ್ಕದಲ್ಲೇ ಸಿಂಗಲ್ ನಾಟು, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟು. 2 ನಾಟ್ ಆದಮೇಲೆ ನಾನು ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಆದಮೇಲೆ ಒಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಬಿಗ್ ಸೈಜ್ದು. ಆ ರೌಂಡ್ ಬೀಡ್ ಹಾಕಿ ಥ್ರೆಡ್ಗೆ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಚೈನ್, ಒಂದು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀವು ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು, ಮತ್ತು ಒಂದು ಚೈನ್ ಆದಮೇಲೆ ಸೇಮ್ ಅದೇ ರೀತಿ ಒಂದು ಬೀಡು, ಮತ್ತು ಒಂದು ಬೀಡ್ ತೋರಿಸಿ ಥ್ರೆಡ್ಗೆ ಒಂದು ಬೀಡ್ ಲಾಕ್ ಮಾಡಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕೋತಿದ್ದೀನಿ. ಎಕ್ಸ್ಟ್ರಾ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿ ಇನ್ನೊಂದು ನಾಟ್ ಹಾಕೋತಿದ್ದೀನಿ. ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್, ಸೇಮ್ ಇದೇ ರೀತಿ ಒಂದು ಚೈನ್ ಹಾಕಿ ಒಂದು ಬೀಡು ಮತ್ತು ಬೀಡ್ ಲಾಕ್ ಮಾಡಿ ಒಂದು ಚೈನು, ಒಂದು ನಾಟು, ಮತ್ತು 4 ಚೈನು, ಒಂದು ನಾಟು, ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್, ನಾನು ಲಾಸ್ಟಿಗೆ 4 ಚೈನು, ಒಂದು ನಾಟು ಮತ್ತು ಒಂದು ಚೈನ್ ಹಾಕಿ ಒಂದು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ. ಎಂಡ್ ಮಾಡಿದಾಗ 2 ಚೈನ್ ಹಾಕಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೇ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಫಸ್ಟಿಗೆ ಒಂದು ನಾಟ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ನಾಟು, ಇನ್ನೊಂದು ಸಿಂಗಲ್ ನಾಟ್ ಹಾಕಿ ಈ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ನಾಟು, ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ನಾನು ಇಲ್ಲೊಂದು ಡಬಲ್ ಕ್ರೋಶ್ ಹಾಕ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ 2 ಡಬಲ್ ಕ್ರೋಶ್ ಆದಾಗ ಆಗುತ್ತೆ. ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ, ಅದು ಕೂಡ 1 ಡಬಲ್ ಕ್ರೋಶ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಡಬಲ್ ಕ್ರೋಶ್ ಆಗುತ್ತೆ. 2 ಡಬಲ್ ಕ್ರೋಶ್ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬೀಡ್ ಆದಮೇಲೆ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನಿಲ್ಲಿ ಒಂದು ಡಬಲ್ ಕ್ರೋಶ್ ಹಾಕೋತಿದ್ದೀನಿ. ನೋಡಿ 1 2 2 ಡಬಲ್ ಕ್ರೋಶ್ ಆಗಿದೆ. ನೆಕ್ಸ್ಟ್ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಹಾಕೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು ಮತ್ತೆ ಇನ್ನೊಂದು ಡಬಲ್ ಕ್ರೋಶ್ ಹಾಕೋತಿದ್ದೀನಿ. ಇಲ್ಲಿ ಒಟ್ಟು 2 ಡಬಲ್ ಕ್ರೋಶಗಳನ್ನ ಹಾಕೋತೀನಿ. 1 2 ಡಬಲ್ ಕ್ರೋಶಗಳಾಗಿದೆ. ಮತ್ತು 3 ಚೈನ್, 1 2 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನೊಂದು ಡಬಲ್ ಕ್ರೋಶ ಹಾಕೋತಿದ್ದೀನಿ. ಇಲ್ಲೂ ಕೂಡ 2 ಡಬಲ್ ಕ್ರೋಶಗಳು. ಸೇಮ್ ಇದೇ ರೀತಿ ಬೀಡ್ ಅಕ್ಕಪಕ್ಕ 2 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ನ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಲಾಸ್ಟಿಗೆ ಈ ರೀತಿ ಬೀಡ್ ಅಕ್ಕಪಕ್ಕ 2 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 6 ಇದೆ.
ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ನಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಹಾಕ್ತಿದ್ದೀನಿ. ಫಸ್ಟು ಡಬಲ್ ಕ್ರೋಶ ಹಾಕಿದ್ನಲ್ಲ 2, ಆ ಸ್ಪೇಸಲ್ಲಿ ಆ ಕಡೆ ಚೈನ್ ಈ ಕಡೆ ಡಬಲ್ ಕ್ರೋಶ, 2 ಮಧ್ಯದಲ್ಲಿ ಹೋಗಿ ನಾನಿಲ್ಲಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಈ ಸಿಂಗಲ್ ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಬೀಡ್ ಮೇಲ್ಗಡೆ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನೀವು ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. 3 4 4 ಡಬಲ್ ಕ್ರೋಶಗಳಾಗಿದೆ. 4 ಡಬಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಒಂದು ರೌಂಡ್ ಬೀಡ್ ತೊಗೋತಿದ್ದೀನಿ 3 mmದು. ಆ ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಮತ್ತೆ ಡಬಲ್ ಕ್ರೋಶ ಹಾಕೋತಿದ್ದೀನಿ. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ನಾನು ಒಟ್ಟು 5 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. ಫಸ್ಟಿಗೆ 4 ಆದಮೇಲೆ ಬೀಟ್ ತೋರಿಸಿ ಆಮೇಲೆ 5 ಡಬಲ್ ಕ್ರೋಶ, ಒಟ್ಟು 9 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 5 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟಿಗೆ ನಾನಿಲ್ಲಿ 4 ಚೈನ್ ಹಾಕಿದ್ನಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು 3 ಸಿಂಗಲ್ ನಾಟ್ಗಳನ್ನ ಹಾಕೋತಿದ್ದೀನಿ. 1 2 3 ಸಿಂಗಲ್ ನಾಟ್ಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹೋಗಿ ಥ್ರೆಡ್ ತರಬೇಕು. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇದು ಒಂದು ಡಬಲ್ ಕ್ರೋಶ. ಇದೇ ರೀತಿ ಮತ್ತೆ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. 2 3 4 4 ಡಬಲ್ ಕ್ರೋಶಗಳಾಗಿದೆ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇದೇ ರೀತಿ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಗ್ಯಾಪಲ್ಲಿ ಹೋದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲಿ ಒಂದು ಡಬಲ್ ಕ್ರೋಶ. ಒಟ್ಟು ಇಲ್ಲಿ ಕೂಡ 5 ಡಬಲ್ ಕ್ರೋಶಗಳು ಹಾಕೋತಿದ್ದೀನಿ. ಫಸ್ಟಿಗೆ 4, ಆಮೇಲೆ ಒಂದು ಬೀಡು, ಆಮೇಲೆ 5 ಡಬಲ್ ಕ್ರೋಶ, ಟೋಟಲಾಗಿ 9 ಡಬಲ್ ಕ್ರೋಶಗಳು. 3 4 5 5 ಡಬಲ್ ಕ್ರೋಶಗಳಾಗಿದೆ. ಒಟ್ಟು 9 ಡಬಲ್ ಕ್ರೋಶ. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ 3 ನಾಟ್ ಹಾಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ನೀವಿಲ್ಲಿ 3 ನಾಟ್ ಆದರೂ ಹಾಕ್ಬೋದು ಅಥವಾ 2 ನಾಟ್ ಆದರೂ ಹಾಕೋಬೋದು. ಈ ರೀತಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ 9 ಡಬಲ್ ಕ್ರೋಶ ಆಗಿದೆ. ಇಲ್ಲಿ 4, ಒಂದು ಬೀಡ್ ಆದಮೇಲೆ 5. ಲಾಸ್ಟಿಗೆ ನಾನಿಲ್ಲಿ 2 ಡಬಲ್ ಕ್ರೋಶ ಹಾಕಿದ್ನಲ್ಲ ಅಲ್ಲಿ ಹೋಗಿ ಎಂಡ್ ಮಾಡ್ಕೊತಿದ್ದೀನಿ. ಅಲ್ಲಿ ಒಂದು ನಾಟ್ ಹಾಕ್ಕೊಂಡು ಎಂಡ್ ಮಾಡಿಕೊಂಡು 2 ಚೈನ್ ಹಾಕಿ ಕಟ್ ಮಾಡ್ಕೊತಿದ್ದೀನಿ. ಇದು ಇವಾಗ ಕಟ್ ಮಾಡಾಗಿದೆ. ಲಾಸ್ಟಿಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಇನ್ನು ಕುಚ್ಚು ಕಟ್ಟಿಲ್ಲ ನಾನು. ಇದೇ ರೀತಿ ನೀವು ಬೇಕು ಅಂದರೆ ಸಾಕು ಅಂದರೆ ವಿತೌಟ್ ಕುಚ್ಚು ಹಾಕೋಬೋದು. ಇಲ್ಲಿ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ರೀತಿ ಹಾಕೋಬೋದು. ನಾನು ಇದಕ್ಕೆ ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ ಪುಟ್ಟಾಗಿ ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಬೋದು. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ತುಂಡಕ್ಕೆ ಕಟ್ ಮಾಡ್ಬೋದು. ಅದನ್ನು ನಮ್ಮ ಸೈಡು ಏಲಕ್ಕಿ ಕುಚ್ಚು ಅಂತ ಕರೀತಾರೆ. ಇಷ್ಟು ಚಿಕ್ಕದಾಗೇ ಕಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಪುಟ್ಟಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ನಾನು ಇದಕ್ಕೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಕ್ವಿಕ್ಕಾಗೂ ಮುಗಿಯುತ್ತೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಕ್ವಿಕ್ಕಾಗೂ ಮುಗಿಯುತ್ತೆ. ಮತ್ತು ಇದು ಚಾರ್ಜಸ್ ಬಂದು ನೀವು 300ಇಂದ 350ವರೆಗೂ ಇಸ್ಕೋಬೋದು. ಒಂದು 2.5 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಇದು 2.5 ಅವರ್ ಅಷ್ಟೇ ಟೈಮ್ ಹಿಡಿಯೋದು, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ನೀವು 300ಇಂದ 350ವರೆಗೆ ತೊಗೋಬೋದು. ಮತ್ತು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ನಿಮ್ಮ ಏರಿಯಾದಲ್ಲಿ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.
ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಒಂದು ಕಾಮೆಂಟ್ ಮುಖಾಂತರ ಅದನ್ನು ತಿಳಿಸಿ ನೀವು. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.